ಕೊಟ್ರು ಪೂಜಾರಿ ಕೊಡಲ್ಲ ಅಂತ ಹಂಗಾಗೈತೆ ನಮ್ಗೆ. ಸೆಕ್ಯೂರಿಟಿನೇ ಒಳಗೆ ಬೀಳಿಲ್ಲ ಗಾಯ್ಸ್. ಅವ್ರು ನಾಳೆ ಬೆಳಗ್ಗೆ ಹೋಗ್ತೀನಿ ನಾನು. ನಾನು ಯಾವಾಗ ಎತ್ಕೋತೀನೋ ಅವಾಗೆ ಪೆಟ್ರೋಲ್ ಕಲೆ. ಹಾಯ್ ಹಲೋ ನಮಸ್ಕಾರ ಗಾಯ್ಸ್. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಕಾಶ್ ಅಂತ. ಸೊ ಐ ಆಮ್ ಎ ಬೇಸಿಕಲಿ ಪ್ರೊಫೆಷ್ನಲ್ ಡ್ಯಾನ್ಸರು. ಅದು ಬಿಟ್ಟರೆ ಬೇರೆ ಏನು ಕೆಲಸ ಗೊತ್ತಿಲ್ಲ. ಸೊ ಡಿಪ್ಲೊಮಾ ಮುಗಿಸಿದ್ದೀನಿ. ಎಲ್ಲರೂ ಲಾಗು ಅಂತಿದ್ದಾರೆ. ಸೊ ನಾನೊಂದು ಸ್ಟಾರ್ಟ್ ಮಾಡಿಬಿಡೋದ. ಮುಂದೆ ಯಾಕೆ ನಾನು ಮಾಡಲಿಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ರಿಗ್ರೆಟ್ ಮಾಡೋದು ಯಾಕೆ ಅಂತ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಕಂಟೆಂಟ್ ಬಗ್ಗೆ ಎಲ್ಲ ಐಡಿಯಾ ಇಲ್ಲ, ಫ್ಲೋ ಅಲ್ಲಿ ಹೋಗೋದ, ಏನು ಗೊತ್ತಿಲ್ಲ. ಸೊ ಫ್ಲೋ ಅಲ್ಲಿ ಹೋಗೋಣ, ಇರೋದು ಹೇಳ್ತೀನಿ, ಏನೂ ಗೊತ್ತಿಲ್ಲ, ಫ್ಲೋ ಅಲ್ಲಿ ಹೋಗೋಣ. ಸೊ ಈಗೊಂದು ಇಂಟರ್ವ್ಯೂ ಇದೆ, ಇಂಟರ್ವ್ಯೂಗೆ ರೆಡಿ ಆಗೋಣ. ಇಂಟರ್ವ್ಯೂನ ಹೋಗೋಣ. ನೆಕ್ಸ್ಟು ಏನೇನು ಲೈಫ್ ಇದೆ, ಒಬ್ಬರ ಡ್ಯಾನ್ಸರ್ ಲೈಫ್ ಏನೇನಿರುತ್ತೆ ಅಂತ ನಿಮ್ಗೆ ಇವಾಗಿಂದ ತೋರಿಸ್ತೀನಿ. ಈಗ ಬನ್ನಿ ಇಂಟರ್ವ್ಯೂನ. ಯಾವ ಥರ ಬಟ್ಟೆ ತೊಗೊಂಡಿದ್ದೀನಿ ಅಂದರೆ ಈಗಿದೆ, ಬನ್ನಿ ರೆಡಿಯಾಗಿ. ಸೊ ಈಗ ರೆಡಿಯಾಗಿದ್ದೀನಿ. ಬೆಲ್ಟ್ ಇಲ್ಲ, ಬೆಲ್ಟ್ ಹಾಕ್ಕೊಡೋದ. 2 hours later. ಸೊ ಇದೊಂದು ಫೈನಲ್ ಔಟ್ಫಿಟ್, ರೆಡಿಯಾಗಿದ್ದೀನಿ. ಬನ್ನಿ ಹೋಗೋಣ. ಸುರೇಶ್ ನೋಡಿ ಈಗ ಬಂದಿದ್ದಾನೆ, ನಿಮ್ಮ ಜೊತೆ ಹೋಗ್ತಾ ಇರೋದು. ಈಗ ಪಾರ್ಟ್ನರ್ ಇವತ್ತು ಇವನೇ ಪಾರ್ಟ್ನರ್, ಕ್ರೈಮ್ ಪಾರ್ಟ್ನರ್ ಇವತ್ತು ಗೈಸ್. ಇಲ್ಲಿವರೆಗೂ ಕಷ್ಟಪಟ್ಟು ರೆಡಿಯಾಗಿ ಇಬ್ಬರು ಕೂಡ ಬಂದು, ಬಟ್ ಏನು ಪ್ರಾಬ್ಲಮ್ ಗೊತ್ತಾ, ಇಲ್ಲಿ ಆನ್ಲೈನ್ ವೇಕೆನ್ಸಿ ಅಂತೆ ಬ್ರೋ. ನಮ್ಗೆ ಗೊತ್ತಿಲ್ಲ, ನಾವು ಫೈಲ್ ಎಲ್ಲ ಇಟ್ಕೊಂಡು ಇಬ್ಬರು ಈ ಥರ ಆನ್ಲೈನ್ ಅಪ್ಲೈ ಅಂತೆ. ಇಷ್ಟೊತ್ತಲ್ಲಿ ರೆಡಿಯಾಗಿ ಬರೋದೇ ಹೆಚ್ಚು. ರೆಡಿಯಾಗಿ ಬಂದರು, ನಾಲ್ಕು ಸ್ಪಾ ಮೂಮೆಂಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಅದೇನೋ ಅಂತಾರಲ್ಲ, ಏನದು ಪೂಜಾರಿ ಕೊಟ್ರು ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ ಹಂಗಾಗೈತೆ ನಮ್ಗೆ. ಸೆಕ್ಯೂರಿಟಿನೇ ಒಳಗೆ ಬೀಳಿಲ್ಲ ಗಾಯ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇಂಟರ್ವ್ಯೂಗೆ ಹೋಗಿದ್ದು, ಅಲ್ಲಿ ಏನಾಯ್ತು ಅಂತ ಹೇಳ್ದು. ಅದಾದ್ಮೇಲೆ ಇನ್ನೊಂದೆರಡು ಇಂಟರ್ವ್ಯೂಗೆ ಹೋಗಿದ್ದು, 2 ಕಡೆನೂ ಇಂಟರ್ವ್ಯೂ ಕೊಟ್ಟು ರೆಸ್ಪಾನ್ಸ್ ಪಾಸಿಟಿವ್ ಆಗಿತ್ತು. ಸೊ ನೆಕ್ಸ್ಟು ಒಂದು ಇಬ್ಬರು ಕಾಲ್ ಮಾಡಿದ್ದು. ಸೊ ಅವ್ರು ಒಂಚೂರು ಬ್ಯುಸಿ ಇದ್ದೀನಿ, ಮತ್ತು ನಾನು ಕಾಲ್ ಮಾಡ್ತೀನಿ, ವಿಸಿಟ್ ಮಾಡಿ ಅಂತ ಹೇಳಿದ್ರು ಇಂಟರ್ವ್ಯೂಗೆ. ಮೇ ಬಿ ನಾಳೆ ಎಲ್ಲ ನಾಡಿದ್ದು ಹೇಳ್ತಾರೆ ಅನಿಸುತ್ತೆ. ಸೊ ಇವತ್ತು ಮುಗೀತು ಇವತ್ತಿನ ಇಂಟರ್ವ್ಯೂ ಕೆಲಸ. ನಮ್ಮ ಎಫರ್ಟ್ ಹಾಕಾಯಿತು, ಇನ್ನು ಮಿಕ್ಕಿದ್ದು ದೇವ್ರ ಮೇಲೆ ಡಿಪೆಂಡು. ಸೊ ಸಂಜೆ ಮತ್ತೆ ಕ್ಲಾಸ್ ಇದೆ, ಕಾಂಪಿಟೇಷನ್ ಪ್ರಾಕ್ಟೀಸ್ ಇದೆ. ಸದ್ಯಕ್ಕೆ ನಮ್ಮ ಕೆಲಸ ಏನು ಗೊತ್ತಾ, ತುಂಬ ಇಂಪಾರ್ಟೆಂಟ್. ಏನು ಗೊತ್ತಾ, ಸಂಜೆ ಸಿಗ್ತೀನಿ. ನಿದ್ದೆಯಿಂದ ಎದ್ದೆ, ಟೈಮ್ ಆಲೇ 3 ಗಂಟೆ, ಇನ್ನೊಂದು ಅವರು ಕ್ಲಾಸ್ಗೆ ಹೋಗ್ಬೇಕು. ಎದ್ದು ಕ್ಲಾಸ್ಗೆ ಹೋಗೋಣ ಅಂತ ಡೋರ್ ತೆಗೆದ್ರೆ ಮೈಸೂರು ಸಿಚುವೇಶನ್ ಇದು. ಈ ಪಾರ್ಟಿ ಮಳೆ ಬರ್ತೈತೆ ಗಾಯ್ಸ್, ಹೇಗೆ ಹೋಗ್ಬೋದು. ಸೊ ಗೈಸ್ ನೋಡೋದ, ಇನ್ನೂ 30 ಮಿನಿಟ್ಸ್ ಟೈಮ್ ಇದೆ. ಅಷ್ಟೊತ್ತಿಗೆ ಮಳೆ ನಿಲ್ಲುತ್ತೆ. ಮಳೆ ನಿಂತರೆ ಬೈಕಲ್ಲಿ ಹೋಗೋದು, ಮಳೆಯಲ್ಲಿ ಏನಿಲ್ಲ ಅಂದರೆ ಕಾರಲ್ಲಿ ಹೋಗೋದು, ಬೇರೆ ಆಪ್ಷನ್ ಇಲ್ಲ. ಬರ್ತೀನಿ. ಸೊ ಗೈಸ್ ಈಗ ಡ್ಯಾನ್ಸ್ ಕ್ಲಾಸ್ ಹೊರಟಿದ್ದೀನಿ. ನಮ್ಮಲ್ಲೊಂದು ಪ್ರತಿಭೆ ಇದೆ. ಆಲ್ಮೋಸ್ಟ್ ಹಾಳು ಮಾಡೋದ್ರಲ್ಲಿ ನಮ್ಮ ಗುರುಗಳವರು. ಅವರು ನಾವು ಜೊತೆಗಿದ್ರೆ ನಾವು ಇಬ್ಬರು ನಮಗೆ ಶನಿಗಳ ಥರ ಫೀಲ್ ಆಗ್ತೀವಿ. ಯಾವ ಕೆಲಸನೂ ಆಗಲ್ಲ, ಏನೂ ಆಗಲ್ಲ ನಾವು ಜೊತೆಗಿದ್ರೆ ಅಂತ ಒಬ್ಬ ಪ್ರತಿಭೆನ ನಿಮಗೆ ಮೀಟ್ ಮಾಡಿಸ್ತೀನಿ ಈಗ ಫಸ್ಟ್ ಟೈಮ್. ನೋಡಿ, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದೆ ಪ್ರತಿಭೆ ಸರ್. ಬಸ್ ಹಾಂ ಸರ್, ಬಸ್ ಬೇಡದ ಇರಲಿ ಅಂತ ಒಂದು ವಿಡಿಯೋ ಮಾಡ್ಕೊತೀನಿ. ಬಸ್ ಒಂದು ನಮಸ್ತೆ ಹೇಳಿ ಬಸ್. ನೀವು ಹೆಂಗೆ ಬಸ್, ಎಲ್ಲಿ ಬಸ್ ಇದು? ಮಳೆ ಬಿಲ್ಲದೆ ಡ್ಯಾನ್ಸ್ ಆಡ್ಕೊಂಡು ಬಂದಿದ್ದೀರಾ? ಅದು ಫುಲ್ಲು ಮಳೆ. ಆಕ್ಚುಲಿ ನನಗೊಂದು ದೊಡ್ಡ ಮೀಟಿಂಗ್ ಇತ್ತು. ಎಲ್ಲಿ ಬಸ್? ಹೆಂಗ್ ತರ್ಸೋದು ಅಂತ ಒಳ್ಳೆ ಜ್ಯೋತಿಷನ ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ. 3 ಜನ ಹತ್ರ ಹೋಗಿದ್ದೆ. ಬಸ್ ಒಟ್ಟಿಗೆ ಇದೀವಲ್ಲ, ದರಿದ್ರ ಇನ್ನೇನು ಹೋಯ್ತದೆ ಹೇಳಿ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ? ಇಲ್ಲಿ ನಾನು ಜವಾಸ ಬಿಡ್ತೀನಿ. ನೀನು ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು ನೀವು ಬಿಡ್ಬೇಕು ಬಸ್, ನೀವು ಫೋನ್ ಮಾಡಿರೋದು ಬಾಯ್ಲಿ ಅಂತ. ಏನು ಸುಮ್ಮನೆ ಸನಿಗೆ ಸನಿ ನೋಡೋಣ ಅದಕ್ಕೋಸ್ಕರ ಕರೆದೆ.
ಅದ್ ಬಿಟ್ಟಿಗೆ ಏನಿಲ್ಲ. ಅದು ಬಿಟ್ಟು ಇನ್ನೇನು ಇಲ್ವಾ? ನಿಮಗೂ ಸೇರಿಸಿ ನಾನು ಜ್ಯೋತಿಷ್ ಹತ್ರ ಕೇಳಲ್ಲ ಏನಾಗಿದೆ ನಮಗೆ ಅಂತ. ಬಸ್ ಯಾರನ್ನ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಹುಡುಗಿರು ಇವ್ರು ಕಲ್ಬಿಟ್ರಿ ಅವ್ರ ಚೆನ್ನಾಗೋಳ ಅಂತನಾ? ಒಬ್ಬರನ್ನ ಕೇಳ್ತೀನಿ ಬಸ್, ನೀವು ಹೇಳ್ತಾ ಇದೀರಿ ಚೆನ್ನಾಗೋಳ ಅಂತ ಕೇಳ್ತಿದ್ರು ಅಂತ ಕೇಳ. ಏನ್ ಬೇಡ, ಮನೆಯಾಗ ಮಾಡೋದು ಎಕ್ಸ್ಪರ್ಟ್. ಓಕೆ ಫ್ರೆಂಡ್ಸ್, ಬಾಯ್. ಗಾಡಿ ತಳ್ಕ ಬಂದಿದ್ದಕ್ಕೆ ಇಬ್ಬರು ಫೈನಲ್ ಆಗಿ ಏನೂ ಮಾಡೋಕ್ಕಾಗದೆ 2 ಚೂರುಮುರಿ ತಿಂತಾಯಿದ್ದೀವಿ. ಆದರೂ ಗೈಸ್ ನಮ್ಮ ಅಪ್ಪನ ಗಾಡಿ, ಬಡ್ಡಿ ಮಗನ ಗಾಡಿ, ನಾನು ಯಾವಾಗ ಎತ್ಕೊತೀನೋ ಅವಾಗೇ ಪೆಟ್ರೋಲ್ ಖಾಲಿ ಆಯ್ತದೆ. ನಾನು ಯಾರಲ್ಲಿ ಎತ್ಕೋದ್ರು ಏನಾರವಾಗ ನಿಂತೋಯ್ತದೆ. ಎಕ್ಸ್ಲೇಟರ್ ಕಟ್, ವೈರ್ ಕಟ್ ಆಯ್ತದೆ, ಪೆಟ್ರೋಲ್ ಖಾಲಿ ಆಯ್ತದೆ. ನಮ್ಮಪ್ಪ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಗಾಯ್ಸ್. ಸೊ ಗಾಯ್ಸ್ ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಗ್ರೌಂಡಿಗೆ ಬಂದು ಸ್ವಲ್ಪ ಯಾವತ್ತು ಹೋಗೋದಂತೆ ಅವ್ರು ನಾಳೆ ಬೆಳಗ್ಗೆ ಹೋಗ್ತೀನಿ ನಾನು. ಫಿಕ್ಸ್ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಯಾವ ಡ್ಯಾನ್ಸ್ ಯಾವ ಸ್ಟೆಪ್ ಮಾಡ್ತೀನಿ ಇನ್ನೊಂದ್ಸರಿ ಸಾಕಾಕ ಮಚ್ಚ. ಇದೆ ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಸ್ವಲ್ಪ ಈ ಕಡೆ ನೋಡು ಕಂದ. ನೀನು ಅರೇಂಜ್ ಮಾಡಿ, ನೀನು ಅರೇಂಜ್ ಮಾಡಿ ನೆಕ್ಸ್ಟ್ ಸೆಕೆಂಡ್ಗೆ 500 ರೂಪಾಯಿ ನನ್ನ ಅರೇಂಜ್ ಮಾಡಿ. ನನ್ನ ಹತ್ರ ಇಲ್ಲ ಗುರು, ಸತ್ಯವಾಗಿ ಇದೆ ನನ್ನ ಕೈಯಲ್ಲಿ. ಮತ್ತೆ ಹೆಂಗೆ ಹೇಳಿದೆ 500 ರೂಪಾಯಿ ಅಡ್ಜಸ್ಟ್ ಮಾಡ್ತೀನಿ ಅಂತ? ಅಡ್ಜಸ್ಟ್ ಅಂತ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಕಾಯಿಸಲಿಂದ ಹೊಟ್ಟೆ ಸಿತಿತ್ತು ಅಂತ ಏನೋ ಒಂಚೂರು ತಿನ್ನೋದು ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲಿರೋ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಗಾಯ್ಸ್ ಈ ವಿಡಿಯೋ ಮಾತ್ರ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಮೈಕ್ ಆಫ್ ಆಗಿಬಿಟ್ಟಿತ್ತು. ನಮ್ಮ ಇಶು ಬಾಯ್ ಒಳ್ಳೊಳ್ಳೆ ಸಾಂಗ್ಗಳು ಆಡ್ತಿರು. ನಮ್ಮಪ್ಪನ ಗಾಡಿ ಪೆಟ್ರೋಲ್ ಕಟ್ ಮಾಡಿದ ತಪ್ಪಿಗೆ ನಮ್ಮಪ್ಪನ ನಾನೇ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಪರಿಸ್ಥಿತಿ. ಸೊ ಎಸ್, ನಾನು ಮನೆಗೆ ಬಂದೆ. ನೆಕ್ಸ್ಟ್ ಜನ ಡ್ಯಾನ್ಸ್ ಕ್ಲಾಸ್ ಹತ್ರ ಬಿಟ್ಟೆ, ಅಂದರೆ ನಮ್ಮ ಬಾಸ್ನ ಡ್ಯಾನ್ಸ್ ಕ್ಲಾಸ್ ಹತ್ರ ಬಿಟ್ಟೆ. ಅವರಲ್ಲಿ ನನಗೆ ಮನೆಗೆ ಹೋಗ್ತೀನಿ ಅಂದರು. ಸೊ ನಾನು ಮನೆಗೆ ಬಂದೆ. ಟೈಮ್ ಆಗಲೇ 10 ಗಂಟೆ ಆಗೋಗಿದೆ. ಇದು ನನ್ನ ಫಸ್ಟ್ ವ್ಲಾಗು. ಏನು ತಪ್ಪು ಮಾಡಿದ್ದೀನಿ, ಏನು ಸರಿ ಮಾಡಿದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ಕೈಲಿ ಆದಷ್ಟು ಅಂತೂ ಟ್ರೈ ಮಾಡಿದ್ದೀನಿ. ಆದರೂ ವ್ಲಾಗರ್ಸ್ ಕಷ್ಟ ಏನೋ ಅಂತ ಗೊತ್ತಾಗುತ್ತೆ. ಜನಗಳ ಮುಂದೆ ಕ್ಯಾಮ್ರಾ ಇಟ್ಕೊಳಕ್ಕಾಗಲ್ಲ. ಒಂಥರ ಏನೋ ಮನಸ್ಸಲ್ಲಿ ಏನೋ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರುತ್ತೆ. ಸೊ ಇರಲಿ, ಫಸ್ಟ್ ಡೇ ನನ್ನ ಕೇಳಿದ್ರೆ ನನ್ನ ಆತ್ಮತೃಪ್ತಿಗೆ ಏನು ಅಂದರೆ ನಾನು ಚೆನ್ನಾಗಿ ಟ್ರೈ ಮಾಡಿದ್ದೀನಿ. ಓಕೆ, ಸೊ ನಾಳೆಯಿಂದ ಇನ್ನೂ ಟ್ರೈ ಮಾಡ್ತೀನಿ, ಇನ್ನೂ ಕಂಟೆಂಟ್ ಇಟ್ಕೊಂಡು ಮಾಡ್ತೀನಿ ನಾಳೆಯಿಂದ ವೀಡಿಯೋನ. ಇವತ್ತು ಕ್ಲಾಸಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ನಾಳೆ ಕ್ಲಾಸಲ್ಲೂ ವೀಡಿಯೋ ತೋರಿಸ್ತೀನಿ. ಸೊ ಇದು ನನ್ನ ಫಸ್ಟ್ ವ್ಲಾಗು. ಪ್ಲೀಸ್ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಗೆ ಗೊತ್ತಿರೋರು ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಮ ಮೈಸೂರು ಹುಡುಗ ಸೈನಿಂಗ್ ಆಫ್. ಬರೋದಾ?